ಕ್ರಿಮಿನಲ್ ಅಪೀಲ್ ಸಂಖ್ಯೆ 2195 ಆಫ್ 2025ಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಕರಣವೆಂದರೆ ಮಿಹಿರ್ ರಾಜೇಶ್ ಶಾ ವರ್ಸಸ್ ಮಹಾರಾಷ್ಟ್ರ ರಾಜ್ಯ. ಈ ಪ್ರಕರಣವು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಗಾದ ಅನೇಕ ಮನವಿಗಳಲ್ಲಿ ಮುಖ್ಯ ಪ್ರಕರಣ, ಲೀಡ್ ಕೇಸ್ ಆಗಿತ್ತು. ಇದರ ಪ್ರಮುಖ ಕಾನೂನು ವಿಷಯಗಳು ಹೀಗಿವೆ: ಅರೆಸ್ಟ್ ಮಾಡಿದಾಗ ಬಂಧನದ ಕಾರಣಗಳನ್ನು ಲಿಖಿತವಾಗಿ ನೀಡುವ ಅಗತ್ಯ, ಸಂವಿಧಾನದ ಆರ್ಟಿಕಲ್ 22 ಸಬ್ಕ್ಲಾಸ್ 1 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 50, ಈಗಿನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಸೆಕ್ಷನ್ 47ರ ಅಡಿಯಲ್ಲಿ ಬಂಧಿತ ವ್ಯಕ್ತಿಗೆ ಬಂಧನದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಒದಗಿಸುವುದರ ಉಲ್ಲಂಘನೆಯ ಕುರಿತು ಇದು ವಿಚಾರಣೆ ನಡೆಸಿತು. ತೀರ್ಪು: ಸುಪ್ರೀಂ ಕೋರ್ಟ್ IPC ಬಾರ್ ಕಲಂ BNS ಸೇರಿದಂತೆ ಎಲ್ಲ ಕಾನೂನುಗಳ ಅಡಿಯಲ್ಲಿನ ಎಲ್ಲ ಅಪರಾಧಗಳಲ್ಲಿ ಬಂಧಿತನಿಗೆ ಬಂಧನದ ಕಾರಣಗಳನ್ನು ಲಿಖಿತವಾಗಿಯೂ ತಿಳಿಸುವುದು ಕಡ್ಡಾಯ ಎಂದು ತೀರ್ಮಾನಿಸಿತು. ಪ್ರಕರಣದ ಹಿನ್ನೆಲೆ: ಈ ಪ್ರಕರಣವು 2024ರ ಜುಲೈ 7ರಂದು ನಡೆದ ಮಾರಣಾಂತಿಕ ಹಿಟ್ ಅಂಡ್ ರನ್ ಘಟನೆಯಿಂದ ಹುಟ್ಟಿಕೊಂಡಿತು. ಆರೋಪವು ಮಿಹಿರ್ ರಾಜೇಶ್ ಶಾ ಅವರು BMW ಕಾರು ಚಲಾಯಿಸುತ್ತಿದ್ದಾಗ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಸಂತ್ರಸ್ತರನ್ನು ಸ್ವಲ್ಪ ದೂರದವರೆಗೂ ಎಳೆದುಕೊಂಡು ಹೋಗಿ ನಂತರ ಸಹಾಯ ಮಾಡದೆ ಪರಾರಿಯಾಗಿದ್ದಾರೆ ಎಂಬುದು. ಅಂತಿಮ ನಿರ್ಧಾರ: ಮಿಹಿರ್ ರಾಜೇಶ್ ಶಾ ಅವರ ಮನವಿಯನ್ನು 2195 ಆರ್ 2025 ವಿಲೇವಾರಿ ಮಾಡಲಾಯಿತು, ಏಕೆಂದರೆ ನ್ಯಾಯಾಲಯವು ಕೇವಲ ಕಾನೂನಿನ ಪ್ರಶ್ನೆಯನ್ನು ಪರಿಗಣಿಸಲು ನೋಟಿಸ್ ಜಾರಿ ಮಾಡಿತ್ತು. BNSS 2023ರ ಸೆಕ್ಷನ್ 47ರ ವಿವರಣೆಯನ್ನು ಕನ್ನಡದಲ್ಲಿ ನೀಡುತ್ತೇನೆ. ಈ ಸೆಕ್ಷನ್ ಇಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPCನ ಸೆಕ್ಷನ್ 50ಗೆ ಸಮವಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಸೆಕ್ಷನ್ 47ರ ವಿವರಣೆ. ಸೆಕ್ಷನ್ 47ರ ಮುಖ್ಯ ಉದ್ದೇಶವೇನೆಂದರೆ ಬಂಧನಕ್ಕೆ ಒಳಗಾದ ವ್ಯಕ್ತಿಯ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಪೊಲೀಸರ ಕ್ರಮಗಳಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸುವುದು. ಈ ಸೆಕ್ಷನ್ನಲ್ಲಿ 2 ಪ್ರಮುಖ ಅಂಶಗಳಿವೆ. ನಂಬರ್ 1, ಬಂಧನದ ಕಾರಣವನ್ನು ತಿಳಿಸುವುದು. ವಾರೆಂಟ್ ಇಲ್ಲದೆ ಬಂಧಿಸಿದಾಗ ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಇತರ ವ್ಯಕ್ತಿಯು ವಾರೆಂಟ್ ಇಲ್ಲದೆ ಯಾರನ್ನಾದರೂ ಬಂಧಿಸಿದರೆ ಅವರು ತಕ್ಷಣವೇ ಫೋರ್ತ್ವಿತ್ ಅಥವಾ ಬಂಧಿತ ವ್ಯಕ್ತಿಗೆ ಈ ಕೆಳಗಿನ ಇವುಗಳನ್ನು ತಿಳಿಸಬೇಕು: ಅವರನ್ನು ಯಾವ ಅಪರಾಧಕ್ಕಾಗಿ ಬಂಧಿಸಲಾಗಿದೆ ಎಂಬುದರ ಪೂರ್ಣ ವಿವರಗಳು ಅಥವಾ ಬಂಧನಕ್ಕೆ ಇರುವಂತಹ ಇತರ ಕಾರಣಗಳು. ನಂಬರ್ 2, ಜಾಮೀನಿನ ಹಕ್ಕಿನ ಬಗ್ಗೆ ತಿಳಿಸುವುದು. ಜಾಮೀನು ರಹಿತ ಅಪರಾಧವಲ್ಲದಿದ್ದರೆ ಪೊಲೀಸ್ ಅಧಿಕಾರಿಯು ವಾರೆಂಟ್ ಇಲ್ಲದೆ ಜಾಮೀನು ರಹಿತ ಅಪರಾಧ ಅಥವಾ ನಾನ್ ಬೇಲೆಬಲ್ ಅಫೆನ್ಸ್ ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದರೆ ಅವರು ಬಂಧಿತ ವ್ಯಕ್ತಿಗೆ ಈ ಬಗ್ಗೆ ತಿಳಿಸಬೇಕು: ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಲು ಅರ್ಹರಿದ್ದಾರೆ ಎಂಬುದು, ಅವರು ತಮ್ಮ ಪರವಾಗಿ ಜಾಮೀನುದಾರರನ್ನು ಅಥವಾ ಸ್ಯೂರಿಟೀಸ್ ವ್ಯವಸ್ಥೆಗೊಳಿಸಬಹುದು ಎಂಬುದು. ಸಾರಾಂಶ: ಈ ಸೆಕ್ಷನ್ ಪ್ರಕಾರ ಪೊಲೀಸರು ಯಾರಿಗಾದರೂ ವಾರೆಂಟ್ ಇಲ್ಲದೆ ಬಂಧಿಸಿದ ತಕ್ಷಣವೇ ಬಂಧನದ ಕಾರಣವೇನು ಎಂಬುದನ್ನು ಸ್ಪಷ್ಟಪಡಿಸುವುದು ಮತ್ತು ಜಾಮೀನು ಅರ್ಹತೆ ಇದ್ದರೆ ಆ ಹಕ್ಕನ್ನು ಅವರಿಗೆ ತಿಳಿಸುವುದು ಕಡ್ಡಾಯವಾಗಿದೆ. ಇದು ಅನಧಿಕೃತ ಅಥವಾ ಅನ್ಯಾಯದ ಬಂಧನಗಳನ್ನು ತಡೆಯಲು ಸಹಕಾರಿ.